ಅಣ್ಣ ನಮಸ್ತೆ. ನಾವು ಮನೆ ಮಗ ಬಸವ ಕುರಿ ಮಾಲೀಕರು ಮಾತಾಡೋದು. ಈ ವಿಡಿಯೋ ಯಾಕೆ ಹಾಕಿವ ಅಂದ್ರೆ ಅಣ್ಣ, ಈಗ ಒಂದು ಸ್ವಲ್ಪ ದಿನದಿಂದ ಭಾಳ ಜನ ಭಾಳ ಥರ ಹೇಳಕತ್ತಾರಣ್ಣ. ಬಸವಾಗ ನಾವು ಆಡಿಸೀವಿ, ನಾವು ಇಂಜೆಕ್ಷನ್ ಕೊಟ್ಟಿವಿ, ನಾವು ಹೋಗಿ ಮೇಲೆ ಬಸವ ಆಡಾಕತ್ತೈತಿ, ಅವ್ರವ್ರು ಬೀಳಿ ಬೇಯಿಸ್ಕೊಳಕ್ಕೆ ಆಗ್ತದ್ರಣ್ಣ. ನಾ ಯಾವನ್ ಇಂಜೆಕ್ಷನ್ ಆಗಲಿ ಯಾವನ್ ಇದರಿಂದ ನಾನು ಮರಿ ಆಡಿಲ್ಲ. ಏನೋ ಒಂದು ದೈವದ ಆಶೀರ್ವಾದ ಮರಿ ಆಡೈತಿ. ಸುಮ್ಮನೆ ಅವ್ರವ್ರು ಬೀಳಿ ಬೇಯಿಸ್ಕೊಳಕ್ಕೆ ಹೇಳ್ತಾರಣ್ಣ. ಅವ್ರೇನೋ ಒಂದು ಉದ್ಧಾರ ಆಗಕ್ಕೆ ಯಾರು ಕಿವಿ ಕೊಡ್ಬೇಡ್ರಿ ಆ ಮಾತಿಗೆ. ನಾವು ದೇಕರಿಕೆ ಮಾಡ್ತೀವ್ರಣ್ಣ. ಇದೇನು ತೋರಿಸ್ಕೋಬೇಕಂತ ಹಾಕಿಲ್ಲ. ಇದು ಯಾವ ಥರ ಪೌಡ್ರು ಏನು ಅಂತ ನನ್ನ ಮಕ್ಳಿಗೆ ಗೊತ್ತಿರಲ್ಲಣ್ಣ. ಇದು 10 ರೂಪಾಯಿ ಪೌಡ್ರಿ ಅಣ್ಣ, ಬಟ್ ಕೋಲ್ಡ್ ಪೌಡ್ರು. ಯಾಕಂದ್ರೆ ಮರಿಗಳು ಈಟ್ ಹಾಕಬೋಣ, ಹಂಗಾಗಿ ಮರಿಗೆ ತೊಡೆ ಕಡೆಗೆ ಸೆಲಿಬಾರ್ದು ಅಂತ ಹಚ್ತಿರ್ತವೆ. ಏನು ನಿಮ್ಮ ಎದುರಿಗೆ ಹೇಳ್ತಾರಲ್ಲಣ್ಣ, ಬಸವಾಗ ನಾನೇ ರೆಡಿ ಮಾಡಿರೋದು ಹಂಗೆ ಈಗ ತಲೆ ಪ್ರಾಬ್ಲಮ್ ಆಗಿ ಒಂದು 2.5 ತಿಂಗಳಾತಣ. ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆಲ್ಲ ಕೇಳಿವಣ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋಗ್ಯವಿ. ಯಾವನೊಬ್ಬನ ಹಾಕಿದ್ದ, ಅದು ಹೇಳ್ಬಾರ್ದು. ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋಗಿ ಖರ್ಚು ಮಾಡ್ಕೊಂಬಂದ್ರಣ, ತಲೆ ಕೊಯ್ಬೇಕು ಹಿಂಗಂತ ಹೇಳಿದ್ರಣ. ಆಮೇಲೆ ಯಾವುದೋ ಒಂದು ಕಂದನ್ ಮೂಲಮ್ ಅಂತ ಅದರ ಹಚ್ಚಿ ಮೇಲೆ ತಲೆ ಎಲ್ಲ ಮೆತ್ತಗಾಗೈತಣ. ಅದು 130 ರೂಪಾಯಿ, ಒಂದು 18-20 ಸಾವಿರ ಖರ್ಚು ಮಾಡಿದ್ದೇನೆ ಇದಕ್ಕೆ. ಏನೋ ಹುಷಾರಾಗಲಿಲ್ಲ. ಅವರು ಬೇಳೆ ಬೇಯಿಸಿ ಅಂತಾರಣ. ನಮ್ಮ ಬಸವನ ಬಗ್ಗೆ ಯಾರು ಹೇಳಿದ್ರೆ ಒಂದು ರೆಕಾರ್ಡಿಂಗ್ ನಮಗೆ ಹಾಕೋಣ, ಇಲ್ಲ ಫೋನ್ ನಂಬರ್ ಕೊಡ್ರಣ. ದೊಡ್ಡ ದೊಡ್ಡ ಈಗ ಅವ್ರವ್ರು ಏನೋ ಬೇಳೆ ಬೇಯಿಸ್ಕೊಳಕ್ಕೆ ಹೇಳಕತ್ತಾರಣ. ಬಸವ ನಾನು ಹೋಗಿ ಮೇಲೆ ಆಡ್ತಿರೋದು ದಾವಣಗೆರೆ ಮನೆ ಮಗ ಬಸವ ಅಂತ ಪುಂಗಿ ನನ್ನ ಮಕ್ಕಳ ಮಾತು ನಂಬ್ಬಿಡ್ರಣ. ಅವರಿಗೆ ಯೋಗ್ಯತೆ ಇಲ್ಲಣ್ಣ. ಏನೋ ಒಂದು ಸ್ವಲ್ಪ ದೊಡ್ಡ ಹೆಸರು ಇರ್ತೈತಿ ಅಂತ ಬೇಲಿ ಕೊಡ್ತೀವಿ ಅಷ್ಟೇ. ಇಂಥ ಹೇಳ್ಬಾರ್ದು. ಚುತ್ತೆ ನನ್ನ ಮಕ್ಕಳಿಗೆ ಯಾವನಾರು ಹೇಳಿದ್ನ ಅಂದ್ರಣ, ಈ ನಮ್ಮ ಸುತ್ತಮುತ್ತ ಇರೋರು ಹೇಳಲ್ಲಣ್ಣ, ಹೊರಗಡೆ ಹೇಳಕತ್ತಾರ, ಅವ್ರಿಗೆ ಹೇಳ್ತಿರೋದಣ್ಣ ಇದು. ಅಣ್ಣ ಇನ್ನೊಂದು, ಈ ಕುರಿ ಫೀಲ್ಡಿಗೆ ನಾವು ರೊಕ್ಕ ಮಾಡ್ಬೇಕಂತ ಬಂದಿಲ್ಲಣ್ಣ. ನಾವೇನು ಇದ್ರ ಮೇಲೆ ಖರ್ಚು ಮಾಡಿವಲ್ಲ, ಇಂಥವು ಒಂದು 20 ಅಲ್ಲ 30 ಕುರಿ ಕಟ್ಬೋದಾಗಿತ್ತು. ನಮಗೀಗ ಕಣ ಮಾಡ್ಬೇಕು ಅನ್ನೋದು ದೊಡ್ಡ ವಿಚಾರ ಅಲ್ಲ, ಆಡಿಸ್ಬೇಕು ಅನ್ನೋದು ದೊಡ್ಡ ವಿಚಾರ ಅಲ್ಲಣ್ಣ. ಅದೊಂದು ಮುಗ್ಜೀವ ನಮ್ಮ ಜೊತೆ ಕೊನೆವರೆಗೆ ಇರಲಿ ಅಂತ ಹಿಡ್ಕೊಂಡಿರ್ತೀವಿ ಅಣ್ಣ. ಇದ್ರಾಗ ಬೆಳೆ ಕಾಳು ಬಿಸ್ಕೊಳಕ ಬರಾಕತ್ತಾನ ಒಂದು ದೊಡ್ಡ ಮನುಷ್ಯ, ಅವನಿಗೆ ಹೇಳ್ತಿರೋದು. ಅವೆಲ್ಲ ನವರಂಗಿ ಆಟ ಬಿಟ್ಟು ಸ್ವಂತ ಪ್ರಯತ್ನದಿಂದ ಮಾಡಿ ಹೆಸರು ಮಾಡ್ಬೇಕಣ್ಣ. ಏನಣ್ಣ ಇವು ಫೋನ್ ಎತ್ತಿದ್ರೆ ಆ ಕಡೆ ಅದೇ ಫೋನ್ ಮಾಡೋದಣ್ಣ. ಏನಣ್ಣ ಅಣ್ಣ ಕೆತ್ತಂತೆ, ಅಣ್ಣ ಆಡ್ಸೈತಂತೆ, ಅಣ್ಣನ ಮೆಡಿಷನ್ ಅಂತೆ. ನಮಗೆ ಒಂಥರ ಬೇಜಾರ ಹಾಕತ್ಬಿಟ್ಟವಣ. ನಾಯಿ ಥರ ಬಂದು ನರಿ ಥರ ಕೆಲಸ ಮಾಡೋಕಾರ.